ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ. ಸೊ ಪೂಜೆ ಎಲ್ಲ ಇವಾಗ ಮಾಡಿದ್ವಿ. ಅಂದರೆ ಈ ಮನೆಗೆ ಬಂದಾಗಿಂದ ಕೆಲವು ರೊಟೀನ್ಸ್ನ, ರಿಚುವಲ್ಸ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದೇನು ಅಂತಂದರೆ, ಅದಿತಿಗೆ ಭಗವದ್ಗೀತೆ ಎಲ್ಲ ಬರುತ್ತೆ, ಆಮೇಲೆ ಹನುಮಾನ್ ಚಾಲೀಸ್ ಎಲ್ಲ ಹೇಳ್ತಾರಲ್ಲ. ಸೊ ದೇವ್ರ ಮನೆಯಲ್ಲಿ ಪೂಜೆ ಮಾಡುವಾಗ ಹೇಳಿಸೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ನಡೀತಾ ಇದೆ. ಅದು ಒಂಥರ ಮನ್ಸಿಗೆ ಸಮಾಧಾನ, ದೇವ್ರ ಮುಂದೆ ಕುತ್ಕೊಳ್ತೀವಿ. ಆ್ಯಂಡ್ ಇದೆಲ್ಲ ಮಕ್ಕಳಿಗೆ ಇವಾಗ್ಲಿಂದಾನೇ ಕಲಿಸ್ಬೇಕಾಗತ್ತೆ. ಯಾಕಂತಂದರೆ ಇದೆಲ್ಲ ಒಂದು ಸ್ಪಿರಿಚುಯಾಲಿಟಿ ಅಂತ ಏನು ಹೇಳ್ತೀವಿ, ದೇವ್ರ ಮುಂದೆ ಅಂದರೆ ಈಗಿನ ಒಂದು ಲೈಫ್ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ, ಬರೀ ಕೆಲಸ, ದೇವ್ರು ಮಾಡೋದಕ್ಕೂ ಅಂದರೆ ದೇವ್ರನ್ನ ಪೂಜೆ ಮಾಡೋದಕ್ಕೂ ಟೈಮ್ ಇರೋದಿಲ್ಲ. ಆ್ಯಂಡ್ ಎಷ್ಟೊಂದು ಜನ ಹೇಳಿರೋದನ್ನ ಕೇಳಿದ್ದೀನಿ, ದಟ್ ನಮ್ಮ ಮನೇಲಿ ದೀಪ ಹಚ್ಚಿನೇ ಎಷ್ಟೊಂದು ದಿನ ಆಯಿತು. ಅಂದರೆ ನಾನು ಕನ್ಸಲ್ಟೇಷನ್ಸ್ ಆ ಒಂದು ವಿಚಾರ ಹೇಳ್ತಿರೋದು. ಸೊ ಆ ರೀತಿಯೆಲ್ಲ ಇದ್ದಾಗ ನಾವೇನನ್ನು ಫಾಲೋ ಮಾಡ್ತೀವಿ, ನಮ್ಮ ಮಕ್ಕಳನ್ನು ಅದನ್ನು ಫಾಲೋ ಮಾಡಿಸೋಣ ಅಂತ ನನ್ನ ಒಂದು ಆಸಕ್ತಿ. ಸೊ ನಮ್ಮ ಈವ್ನಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ಬೇಕು ಅಂತ ಅನಿಸ್ತು. ಯಾಕಂತಂದರೆ ನಾನು ಏನನ್ನ ಫಾಲೋ ಮಾಡ್ತೀನಿ ಅದು ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ತುಂಬ ಜನ ಹೇಳಿದ್ದೀರ ದಟ್ ನಿನ್ನೆ ಒಂದು ಕಾಮೆಂಟ್ ಬಂದಿತ್ತು ದಟ್ ಏನಕ್ಕೆ ನಿನ್ನ ಹಿಂಗೇನೆ ಲಿಟ್ರಲಿ ದೇ ಹ್ಯಾವ್ ಸ್ಪೋಕನ್ ವೆರಿ ಸಿಂಗ್ಯುಲರ್. ಏನು ನಿನ್ನ ಮಗುನ ಯಾವಾಗಲೂ ಒಳ್ಳೆ ತಲೆ ತಿಂತೀಯ, ಅದು ಮಾಡು ಇದು ಮಾಡು ಅಂತ ಸುಮ್ಮನೆ ಬಿಟ್ಬಿಡು, ಅಷ್ಟೇ ಯಾಕೆ ಟಾರ್ಚರ್ ಕೊಡ್ತೀಯ, ಹಾಗೆ ಹೀಗೆ ಅಂತ. ಲೈಕ್ ಲಿಟ್ರಲಿ ಈಗೂ ಮೆಸೇಜ್ ಮಾಡ್ತಾರೆ ಬೇರೆಯವ್ರಿಗೆ. ಅದು ಥರ್ಡ್ ಪರ್ಸನ್ಗೆ ನೀವು ಮೆಸೇಜ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಅಟ್ಲೀಸ್ಟ್ ರೆಸ್ಪೆಕ್ಟ್ ಇರಬೇಕು. ರೆಸ್ಪೆಕ್ಟ್ ಬೇಡ, ಅಟ್ಲೀಸ್ಟ್ ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದು ಯೋಚನೆನೂ ಬೇಡವಾ ನಿಮಗೆ, ಮಾಡಿರೋರ್ಗೆ ಹೇಳ್ತಾ ಇದ್ದೀನಿ. ಸೊ ಬಟ್ ಆ ಒಂದು ನಾನು ಸ್ಟೋರಿ ಹಾಕಿದಾಗ ಎಷ್ಟು ಜನ ನನಗೆ ಮೆಸೇಜ್ ಗೊತ್ತಾ, ಯಾಕಕ್ಕ ತಲೆ ಕೆಡಿಸ್ಕೋತೀರಾ, ನೀವು ಮಾಡ್ತಿರೋದ್ರಿಂದ ನಮ್ಮ ಮಕ್ಕಳು ಸ್ಕ್ರೀನ್ ಫ್ರೀ ಆಗಿದ್ದಾರೆ, ದಯವಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಅಂತೆಲ್ಲ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಸೊ ಅದಕ್ಕೋಸ್ಕರ ಈ ಒಂದು ರಿಚುವಲ್ಸ್ನ ನಾವು ಏನನ್ನ ಫಾಲೋ ಮಾಡ್ತಾ ಇದ್ದೀವಿ, ದೇವ್ರ ಮನೆಯಲ್ಲಿ ಕೂತ್ಕೊಂಡು ಯಾವ್ಯಾವುದನ್ನ ಹಾಡು ಹೇಳ್ತೀವಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಿಜವಾಗ್ಲೂ ನೀವು ನಂಬ್ತಿರೋ ನಂಬಲ್ವೋ ನಂಗೆ ಗೊತ್ತಿಲ್ಲ, ಅವತ್ತು ಗುರುವಾರ ಅಲ್ಲ ಬುಧವಾರ ಅನಿಸುತ್ತೆ, ಬುದ್ಧ ಪೌರ್ಣಿಮಾ ದಿನ. ಬುದ್ಧ ಪೌರ್ಣಿಮಾ ಅಲ್ಲ, ಅದ್ರ ಹಿಂದಿನ ಒಂದು ದಿನ ಗುರುವಾರ ಅಲ್ಲ, ದಟ್ ಈಸ್ ಫಾರ್ ಶ್ಯೂರ್. ನಂಗೆ ನಿಜ ಮೈಕೈ ಜುಮ್ ಅಂತಿದೆ, ರಾಯರ್ ಪವಾಡ ಅಂತಲೇ ಹೇಳ್ಬೋದು. ಏನು ಹಾಲೆಲ್ಲಾದರೂ ಹಾಕು, ದೇವ್ರಿಗೆಲ್ಲ ಹೂವು ಹಾಕ್ತಿದೆ, ರಾಯರ್ಗೂ ಹಾಲೆಲ್ಲಾದರೂ ಹಾಕು ಅಂತ ಹಾಡು ಹೇಳ್ಕೊಂಡು ಹಾಕ್ತಾ ಇದ್ವಾ. ಆಮೇಲೆ ಏನು ಬಿಸಿಲಲ್ಲೇ ಒಣಗಿಸು, ಆ ಒಂದು ಸ್ಟ್ಯಾನ್ಸ್ ನಿಜವಾಗ್ಲೂ ನಂಗೆ ಮೈಕೈ ಜುಮ್ ಅಂತಿದೆ ಗೊತ್ತಾ. ಅದು ರಾಘವೇಂದ್ರ ಅಂತ ಹೇಳಿದ ತಕ್ಷಣ ನಿಜ ನೀವು ನಂಬ್ತಿರೋ ನಂಬಲ್ಲ, ನಂಗೆ ಈಗಲೂ ಮೈಕೈ ಜುಮ್ ಅಂತಿದೆ. ಸೊ ಹೂವು ಎಷ್ಟು ಚೆನ್ನಾಗಿ ಪ್ರಸಾದ ಕೊಟ್ಟರು ಅಂತಂದರೆ ಐ ಕ್ಯಾನ್ ಫೀಲ್ ದಟ್ ರಾಯರು ನಮ್ಮ ಮನೇಲಿ, ನನಗೆ ಅದು ಫೀಲ್ ಆಗುತ್ತೆ. ತುಂಬ ನಮ್ಮ ಒಂದು ಜೀವನದಲ್ಲಿ ರಾಯರ ಪವಾಡ ತುಂಬಾ ಇದೆ, ನಂಬೋದಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಕ್ಕೆಲ್ಲ ಪವಾಡ ಮಾಡಿದ್ದಾರೆ. ಅದು ಒಂದಿನ ನಾನು ಅದನ್ನೇ ವ್ಲಾಗ್ ಬಾಬನೂ ಅಷ್ಟೇ ಸಖತ್ತು ನಂಬ್ತೀನಿ. ನಂಗೆ ತುಂಬಾ ಅದು ನೋಡಿದ್ದೀನಿ ಬಾಬನ ಸತ್ಯ ಏನಿದೆ ಅಂತ. ಸೊ ಅದನ್ನು ನಾನು ಶೇರ್ ಮಾಡ್ತೀನಿ. ರಾಯರ್ದಂತೂ ಮೊನ್ನೆ ಆಗಿದ್ದು ಲಿಟ್ರಲಿ, ಅಂದರೆ ದೇವ್ರ ಮನೇಲಿ ಏನೋ ಒಂಥರ ಪಾಸಿಟಿವಿಟಿ ಇದೆ. ಆಮೇಲೆ ಆ ಫೋಟೋಗೆ ನೀವು ಇವಾಗಲೂ ನೋಡ್ಬೋದು, ಬನ್ನಿ ತೋರಿಸ್ತೀನಿ. ಆ ಫೋಟೋಗೆ ಏನಿದೆ, ಹೂವು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಳೆ ಬಂದ್ಬಿಡುತ್ತೆ ಅಂತಂದರೆ, ಪೂಜೆ ಇವತ್ತು ಮಲ್ಲಿಗೆ ಹೂವದು ಹಾರ ಹಾಕಿ ಬಾಬನ ಕೂರಿಸಿದ್ದೀನಿ, ಬಾಬಂಗೂ ಹಾರ ಹಾಕಿ, ರಾಯರಿಗೆ ತುಳಸಿ ಇಟ್ಟು, ಆಮೇಲೆ ಮಲ್ಲಿಗೆ ಹೂವನ ಅದರಲ್ಲಿ ಪರಿಮಳ ಪ್ರಿಯರು ಅಲ್ವಾ ರಾಯರು. ಸೊ ಅವ್ರಿಗೆ ರೆಡಿ ಮಾಡಿ ದೀಪ ಹಚ್ಚಿ ಬೆಳಗ್ಗೆ ಬೇಗನೆ ಎದ್ದು ಇವತ್ತು ಪೂಜೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿದೆ. ಆ್ಯಂಡ್ ಈ ತೋರಣದಲ್ಲಿ ಆ ಕಡೆ ಈ ಕಡೆ ಹೂವು ಇಟ್ಟು ದೇವ್ರ ಮನೆ ನೋಡೋದಕ್ಕೇನೋ ಒಂಥರ ಕೆಳೆ, ಅಂದರೆ ಹಾಗೇನೆ ಅಲ್ವಾ, ತುಂಬ ವರ್ಷದಿಂದ ಕನಸು ನನಸಾದಾಗ ಇಟ್ ರಿಯಲಿ ಫೀಲ್ಸ್ ವೆರಿ ಸ್ಪೆಷಲ್. ಸೊ ಅದನ್ನು ಅದಿತಿ ಮತ್ತು ನಾನು ಯಾವುದನ್ನ ರೊಟೀನ ಫಾಲೋ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ನೀವು ನೋಡ್ಕೊಂಡು ಬನ್ನಿ. ರಾಯರ್ದನ್ನ ನಾನು ರೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ಕೆಲವರು ರಾಯರ್ನ ನಂಬಲ್ಲ ಅಂಥವ್ರಿಗೆ ಗೊತ್ತಾಗುತ್ತೆ. ಮನೆಯಲ್ಲಿ ನಿಜವಾಗ್ಲೂ ನಾವು ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿದ್ರೆ ರಾಯರು ನಮಗೆ ನಾವೀಗ ಕೇಳ್ಕೊಂಡಿದ್ದನ್ನು ನೆರವೇರಿಸ್ತಾರೆ ಅಂತ. ಸೊ ಇದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ತುಂಬ ಪ್ರಶ್ನೆ ಏನು ಅಂತಂದರೆ, ಅವಿಷ್ಕ ಹಾಲು ಕುಡಿತಾರಾ, ಹಾಲು ಕುಡಿತಿದ್ರೆ ಎಷ್ಟು ಕೊಡ್ತಿದ್ದೀರಾ, ಹಾಲು ಕುಡಿತಿಲ್ಲ ಅಂತಂದರೆ ಏನು ಮಾಡ್ತಿದ್ದೀರಾ, ಅದೆಲ್ಲನೂ ಡೀಟೇಲ್ಸ್ ಹೇಳ್ತೀನಿ. ಹಾಲು ಕುಡಿತಿಲ್ಲ ಅಂತ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತೀರಾ, ತುಂಬ ಜನ ಮೆಸೇಜ್ ಮಾಡ್ತೀರಾ, ಅದಕ್ಕೋಸ್ಕರ ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಜೈ ಬೋಲೋ ಹನುಮಾನ ಕಿ, ಸೂಕ್ಷ್ಮ ರೂಪ ಧರಿಸಿ ಹವಿದಿಕಾವ, ವಿಕಟ ರೂಪ ಧರಿ ಲಂಕ ಜರಾವ, ಭೀಮ ರೂಪ ಧರಿ ಅಸುರ ಸಂವಾರೆ, ಕಾಜ ಸಂವಾರೆ,
लाय संजीवन हर शिवर लाए रघुपति की बहुत बड़ाई तुम मम प्रिया भरत समभाई सहसवदन सहसवदन तुमरो यश गावै अस ಭಕ್ತಿಯಿಂದ ಹೇಳಿ ಅದಿತಿಮ ಕಹಿ ಕಂಠ लगावै सनकादिक ब्रह्मादि मुनीश नारद शारद सहित अहीश यम कुबेर पाल जहांते कवि कोहिद कही सके कहांते तुम तुम उपकार राम मिलाय राजपद दीन्हा मरो मंत्र विभीषण मन लंकेश्वर भयश भजन जान युग सहस्र योजन परभानु लील्युताई बहुरस जानु प्रभु मुद्रिका मेली मुख माही जलदि अचड़ चनाही दुर्गम जहत के जते सुगम नुग्रह तुम्हारे तेते राम दुआरे तुम रखवारे हो तन आज्ञा बिन पैसारे सब सुकुल है तुम्हारी शरणा तुम रक्षक खाऊं को डरना आपन तेज तुम्हारो आपै तीनों लोक हांकते कांपे भूत पिशाच निकट नहीं आवै महावीर जब नाम सुनावै नासै हरै सब पीरा जपत निरंतर हनुमत वीरा संकट से हनुमान छुड़ावै मन क्रम वचन ज्ञान जो लावै सब पर राम और मनोरथ जो कोई लावै जो कोई लावै तासु अमित जीवन फल भावै चारो युग जोराಗಿ ಹೇಳಿ चारो युग प्रताप तुम्हारा है प्रसिद्ध जगत उजियारा साधु संत के तुम रखवारे असुर कंदन राम दुलावै अष्ट हष्ट सिद्धिन नवनिधि के दाता नवनिधि की दाता असवर असवर ನೋಡಿದ್ರಿ ಅಲ್ಲ, ನಮ್ಗಂತೂ ತುಂಬಾ ಖುಷಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡೆ. ಅಂಡ್ ಇದಕ್ಕೂ ಕೆಲವರು ಓವರ್ ಆಗಿ ಆಡ್ತೀಯಾ ನೀನು ಅದೆಲ್ಲ ಮೆಸೇಜ್ ಮಾಡ್ತಾರೆ. ನಾನೇನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಐ ಓನ್ಲಿ ಲುಕ್ ಇನ್ ಟು ದ ಪಾಸಿಟಿವ್ಸ್. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಇದಕ್ಕಿಂತ ಚೆನ್ನಾಗಿ ಫಾಲೋ ಮಾಡ್ತಿರೋರು ಇರ್ತಾರೆ. ನೀವೇನಾದ್ರೂ ಆ ರೀತಿ ಫಾಲೋ ಮಾಡ್ತಿದ್ರೆ ದಯವಿಟ್ಟು ಹೇಳಿ. ನಾನು ಅದನ್ನ ನನ್ನ ಒಂದು ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡು ನಾನು ನನ್ನ ಮಕ್ಳಿಗೆ ಹೇಳ್ಕೊಡೋದಕ್ಕೆ ನಾನು ಆಲ್ ಟೈಮ್ ರೆಡಿ ಇರ್ತೀನಿ. ಸೊ ಶೇರ್ ಮಾಡ್ಕೊಂಡಿದ್ದೀನಿ. ದ ಫಸ್ಟ್ ಥಿಂಗ್ ಇಸ್, ಅವಿಷ್ಕನ್ಗೆ ಹಾಲು ಕೊಡ್ತಾ ಇದ್ದೀರಾ, ಕುಡಿತಿದ್ದಾರಾ ಅಂತ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅವಿಷ್ಕಾ ಲೈಕ್ ಕಂಪ್ಲೀಟ್ಲಿ ರಿಜೆಕ್ಷನ್ ಮೋಡಲ್ಲಿದ್ದಾರೆ. ಕುಡಿಯಲ್ಲ. ಒಂದು ಇಷ್ಟು ಗ್ಲಾಸಲ್ಲಿ ಅದಿತಿಗೆ ಒಂದು 150 ml ಅಷ್ಟು ಪ್ರತಿದಿನ 2 ಟೈಮ್ ಹಾಲು ಕೊಡ್ತೀನಿ. ಒಂದೊಂದು ದಿನ 1 ಟೈಮ್ ಆಗುತ್ತೆ ಪನ್ನೀರ್ ಏನಾದರೂ ಕೊಟ್ರೆ. ಸೊ ಆ ಒಂದು 150 ml ಅಲ್ಲಿ ಕಾಲು ಲೋಟದಷ್ಟು ಅವ್ರು ಕುಡಿತಾ ಇದ್ರೆ ಇಂಟ್ರೆಸ್ಟ್ ಇಂದ ಕುಡಿತಾರೆ ಹೊರತು ಆ ಒಂದು 4 ರಿಂದ 5 ಸಿಪ್ ಅಷ್ಟೇನೆ. ಒಂದು 30 ml 35 ml ಅಷ್ಟೇನೆ ಅವಿಷ್ಕಾ ಕುಡಿಯೋದು. ಕುಡಿದಲ್ಲ, ಇಂಟ್ರೆಸ್ಟ್ ಇಲ್ಲ. ನಿಂಗೆ ಕುಡ್ಸೋಕೆ ಹೋದ್ರೆ ಶಿ ಜಸ್ಟ್ ಏನಂತ ಹೇಳೋದು, ಫೇಸ್ನ ಆ ಕಡೆ ಈ ಕಡೆ ಮಾಡ್ತಾರೆ. ಅದು ಕಂಪ್ಲೀಟ್ಲಿ ನಾರ್ಮಲ್. ದಯವಿಟ್ಟು ಭಯ ಪಡಕ್ ಹೋಗ್ಬಿಡಿ.
ಯಾಕೆ ಕಂಪ್ಲೀಟ್ಲಿ ನಾರ್ಮಲ್ ಅಂತ ಹೇಳ್ತಿದ್ದೀನಿ, ಅದಾದ್ಮೇಲೆ ಏನನ್ನ ಮಾಡಬೇಕು ಮಗು ಹಸು ಹಾಲು ಕುಡಿತಿಲ್ಲ ಅಂತ ಈ ರೀತಿ ಇದ್ರೂ ನಾನು ಹೇಳ್ತೀನಿ. ಸೊ ಮೊದಲನೇದಾಗಿ ಹಸು ಹಾಲ ಯಾವಾಗ ಶುರು ಮಾಡಬೇಕು, ಎಷ್ಟು ಕೊಡಬೇಕು, ಆಮೇಲೆ ಹಸು ಹಾಲನ್ನ ಶುರು ಮಾಡೋದೇ ಟೈಮೇ ತುಂಬ ಒಂದಿದು. ನಾನು ಆಲ್ರೆಡಿ ತುಂಬ ಲಾಂಗ್ ಬ್ಯಾಕ್ ವಿಡಿಯೋ ಮಾಡಿದ್ದೀನಿ, ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮುಂಚೆ ಇತ್ತು, ಬನ್ನಿ ಈ ಕಡೆ ಬನ್ನಿ, ಮುಂಚೆ ಇತ್ತು ದಟ್ ಮಕ್ಕಳಿಗೆ 1 year ಇಂದ ನೀವು ಹಸು ಹಾಲನ್ನ ಕೊಡಬೇಕು ಅಂತ. ಬಟ್ ಇವಾಗ WHO ಏನು ಹೇಳುತ್ತೆ ಅಂತಂದ್ರೆ, ಫಾರ್ಮುಲಾ ಮಿಲ್ಕ್ ಅಲ್ಲಿ ಏನಿದೆಯೋ ಆ ಒಂದು ಏನು ಏನ್ ಕಂಟೈನ್ ಆಗಿದೆಯೋ ಅದು ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಸೇಮ್ ಇದೆ. ಅದಕ್ಕೋಸ್ಕರ 6 months ಇಂದಾನೆ ನೀವು ಎದೆ ಹಾಲ್ ಜೊತೆಗೆ ನೀವು ಕೌ ಮಿಲ್ಕ್ ನ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ದಟ್ ಈಸ್ 1, ಓಕೆನಾ. ಅದಾದ್ಮೇಲೆ ಕೌ ಮಿಲ್ಕ್ ನ 6 months ಇಂದ ಹೇಗೆ ಕೊಡೋದು, ಹಾಗೆ ಕೊಡೋದ ಅಂತಂದ್ರೆ ನೀವು ಸರಿ ಮಾಡೋದ್ರಲ್ಲಿ ಕೊಡ್ಬೋದು, ಆಮೇಲೆ ಪಾರಿಡ್ಜ್ ಏನಾದ್ರು ಮಾಡಿದ್ರೆ ಅದರಲ್ಲಿ ಹಾಕಿ ಕೊಡ್ಬೋದು, ಈ ರೀತಿ ಮಾಡ್ಬೋದು. ನಿಮ್ಗೆ ಅಕಸ್ಮಾತ್ ಏನಾದ್ರು ಎದೆ ಹಾಲೇ ಇಲ್ಲ ಅಂತಂದ್ರೆ ನೀವು ದಯವಿಟ್ಟು ಗೋ ಫಾರ್ ಫಾರ್ಮುಲಾ. ಇದೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಫಾರ್ಮುಲಾ ಒಂದು ವಿಡಿಯೋದಲ್ಲೂ ಇದನ್ನೆಲ್ಲ ಹೇಳಿದ್ದೀನಿ, ಓಕೆನಾ. ಫಾರ್ಮುಲಾಗೆ ಹೋಗಿ, ಫಾರ್ಮುಲಾನು ನಿಮಗೆ ಅಫೋರ್ಡ್ ಮಾಡಕ್ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಸ್ಟಾರ್ಟ್ ಕೌ ಮಿಲ್ಕ್ ಫ್ರಮ್ 6 months. ಸೊ ಕೌ ಮಿಲ್ಕ್ ಬಗ್ಗೆ ಏನು ಯಾವಾಗ ಕೊಡ್ಬೋದು ಅದು ಡೀಟೇಲ್ ಆಗಿ ನಿಮಗೆ ವಿಡಿಯೋ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದನ್ನ ಚೆಕ್ ಮಾಡಿ. ಆಮೇಲೆ ಈಗ ನೀವು ಸ್ಟಾರ್ಟ್ ಮಾಡ್ತೀರಾ, ಓಕೆನಾ, ಮಗು ಕುಡಿಯೋದಿಲ್ಲ, ಕೆಲವರು ಹೇಳ್ತಾರೆ ತುಂಬಾ ತೆಳು ಮಾಡಿ ಕೊಡು, ಆ ರೀತಿನೂ ಮಾಡಕ್ ಹೋಗ್ಬಿಡಿ. ಅದೇ ವಿಡಿಯೋದಲ್ಲಿ ಹೇಳಿದೀನಿ ಎಷ್ಟು ನೀರ್ನ ನೀವು ಆಡ್ ಮಾಡಬೇಕು ಅಂತ. ಈಗ ಅವಿಷ್ಕಂಗೆ ನಾನು ಅಷ್ಟೇ ಒಂದು 9 ತಿಂಗಳಿಂದಾನೇ ಕೊಡೋದಕ್ಕೆ ಶುರು ಮಾಡಿದೆ. ಆ ಒಂದು ಟೈಮ್ ಇಂದ ಇವಾಗ ಇನ್ಕ್ರೀಸ್ ಆಗಿದೆ. ಇನಿಷಿಯಲಿ 1 sip ಅಷ್ಟೇ. ಮುಂಚೆ ಸ್ಟಾರ್ಟ್ ಮಾಡಿದಾಗ ಆ ವಾಸನೆ ಅವ್ರಿಗೆ ಆಗ್ತಾರಲ್ಲ, ಶಿ ವಾಸ್ ಜಸ್ಟ್ ರಿಜೆಕ್ಟಿಂಗ್, ಒಂಥರ ಫೇಸ್ ನ ಟರ್ನ್ ಮಾಡ್ತಿದ್ರು. ಅದೇ ಬಿಹೇವಿಯರ್ ಇವಾಗಿದೆ. ಇವಾಗ ಒಂದು 4-5 sips ನ ತಗೊಳ್ತಿದ್ದಾರೆ, ಓಕೆನಾ. ಸೊ ಇನಿಷಿಯಲಿ ಮಕ್ಕಳು ರಿಜೆಕ್ಟ್ ಮಾಡೋದು ಕಂಪ್ಲೀಟ್ಲಿ ನಾರ್ಮಲ್. ಬಟ್ ಅದಿತಿ ಕೇಸಲ್ಲಿ ಅದಿತಿ ಕಂಪ್ಲೀಟ್ ಆಗಿ ತುಂಬಾ ಇವಾಗ್ಲೂ ಅಷ್ಟೇ ಅವ್ರಿಗೆ ಹಸು ಹಾಲು ಅಂತಂದ್ರೆ ತುಂಬಾ ಇಷ್ಟ. ಅವರೇ ಕೇಳ್ತಾರೆ ಕೆಲವೊಂದಿನ ಕೊಟ್ಟಿಲ್ಲ ಅಂತಂದ್ರೆ, ನಾವೇನಾದ್ರೂ ಹೊರಗಡೆ ಇದ್ದಾಗ. ಸೊ ಆ ರೀತಿ ಸೊ ಇನಿಷಿಯಲಿ ರಿಜೆಕ್ಟ್ ಮಾಡೋದು ಕಂಪ್ಲೀಟ್ಲಿ ನಾರ್ಮಲ್. ಅಂಡ್ ಸ್ಟಾರ್ಟ್ ವಿತ್ ಅ ವೆರಿ ಸ್ಮಾಲ್ ಕ್ವಾಂಟಿಟಿ, ತುಂಬಾ ಜಾಸ್ತಿ ಕ್ವಾಂಟಿಟಿನ ಕೊಡಕ್ ಹೋಗ್ಬಿಡಿ. ಇನಿಷಿಯಲಿ ರಿಜೆಕ್ಟ್ ಮಾಡೋದು ಕಂಪ್ಲೀಟ್ಲಿ ನಾರ್ಮಲ್. ಅಂಡ್ ಏನ್ರಲ್ಲಿ ಕೊಡ್ಬೇಕು ಅಂತಂದ್ರೆ ಬೆಟರ್ ಲೋಟ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಫೀಡಿಂಗ್ ಬಾಟ್ಲ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಫೀಡಿಂಗ್ ಬಾಟಲ್ ನೀವು ಸ್ಟಾರ್ಟ್ ಮಾಡೋದು ವೆರಿ ಈಸಿ, ತುಂಬಾ ಫ್ಲೆಕ್ಸಿಬಲ್ ಅನ್ಸುತ್ತೆ. ನೀವೇನೋ ಬಿಸಿ ಇರ್ತೀರಾ, ಮಗುಗೆ ಕೊಟ್ಬಿಟ್ರೆ ಮಗು ಕುಡಿಯುತ್ತೆ. ಇಟ್ಸ್ ಲೈಕ್ ಏನೋ ಸಬ್ಸ್ಟಿಟ್ಯೂಷನ್ ಟು ದ ಬ್ರೆಸ್ಟ್ ಮಿಲ್ಕ್, ಅಂದ್ರೆ ನಿಪ್ಪಲ್ಗೆ ಸಬ್ಸ್ಟಿಟ್ಯೂಷನ್ ಅಲ್ವಾ. ಸೊ ಆ ರೀತಿ. ಬಟ್ ಅದೇ ನೀವೇನಾದ್ರೂ ಬಿಡಿಸ್ಬೇಕು ಅಂತಂದಾಗ ತುಂಬಾ ತೊಂದರೆ ಆಗುತ್ತೆ. ನಾನು ಇವಾಗ ಯಾವ ರೀತಿ ಟ್ರೈ ಮಾಡ್ತಿದ್ದೀನಿ ಅಂತಂದ್ರೆ, ಸ್ಟೀಲ್ ಲೋಟದಲ್ಲಿ ಪೈಪ್ ಬರುತ್ತಲ್ಲ, ಸೊ ಅದ್ರಲ್ಲಿ ಕೊಡ್ತಾ ಇದೀನಿ. ಸೊ ಅಂದ್ರೆ ನಾನು ಆ ರೀತಿ ಸ್ವಿಚ್ ಆದಾಗ ಶಿ ಸ್ಟಾರ್ಟೆಡ್ ಟು ಡ್ರಿಂಕ್, ಒಂದ್ ಸ್ವಲ್ಪ ಜಾಸ್ತಿ ಸಿಪ್ ತಗೊಳ್ತಾ ಇದಾರೆ. ಸೊ ಆ ರೀತಿ ಡಿಫ್ರೆಂಟ್ ಟೆಕ್ನಿಕ್ಸ್ ನ ನೀವು ಶುರು ಮಾಡಿ. ಅಂಡ್ ಈಗ ಅವಿಷ್ಕ ಅಷ್ಟೇ ತಗೊಳ್ತಿದ್ದಾರೆ ಅಂದ್ರೆ, ಹಾಲು ಅಂತಂದ್ರೆ ಪ್ರೋಟೀನು, ಕ್ಯಾಲ್ಸಿಯಮ್ಮು, ಆಮೇಲೆ ಫ್ಯಾಟು ಇದೆಲ್ಲ ಇರೋದ್ರಿಂದ ಬೇರೆ ಆಹಾರನ ನಾನು ಕೊಡ್ತಾ ಇದೀನಿ. ಬೇಳೆ ಕಾಳುಗಳು ಪ್ರತಿದಿನ ಅವರ ಆಹಾರದಲ್ಲಿರುತ್ತೆ. ತರಕಾರಿ, ಗ್ರೀನ್ ಲೀಫಿ ವೆಜಿಟೇಬಲ್ಸು, ಬೀನ್ಸು, ಟೋಫು ಅಂತ ಏನು ಹೇಳ್ತೀವಿ, ಚೀಸ್ನ ಅಡುಗೆ ಮಾಡಿದಾಗ ಕಟ್ಲೆಟ್ಗೆ ಹಾಕಿರ್ತೀನಿ. ಅದಾದ್ಮೇಲೆ ಈಗ ಪಾಸ್ತಾ ಎಲ್ಲ ಏನಾರ ಮಾಡಿದಾಗ ನಾನು ಚೀಸ್ ಹಾಕಿರ್ತೀನಿ. ಪನ್ನೀರ್ನ ವಾರಕ್ಕೆ 2 ಸಲ ಹೋಮ್ ಮೇಡ್ ಪನ್ನೀರ್ನ ಅವ್ರಿಗೆ ಕೊಡ್ತೀನಿ. ಅದಾದ್ಮೇಲೆ ಮೊಸರುನ ಜಾಸ್ತಿ ನಾವು ಯೂಸ್ ಮಾಡ್ತೀನಿ. ತುಪ್ಪನ ಪ್ರತಿದಿನ, ತುಪ್ಪ ಇಲ್ಲ ಅಂದ್ರೂ ಮಿನಿಮಮ್ 2 ಸ್ಪೂನ್ ಆದ್ರೂ ಅವ್ರ ಊಟದಲ್ಲಿ ಇದ್ದೇ ಇರುತ್ತೆ. ಸೊ ಅದು ಪ್ರೋಟೀನ್ ಆಯ್ತು. ಆಮೇಲೆ ಕ್ಯಾಲ್ಸಿಯಂಗೆ ಬೇರೆ ಆಹಾರ ಅಂತಂದ್ರೆ ಈಗ ಫಿಶ್ ಎಲ್ಲ ಕೊಡೋದಕ್ಕೆ ನಾವು ಶುರು ಮಾಡಿದೀವಿ. ಅದನ್ನ ಅವ್ರು ತಿಂತಾರೆ. ಹಣ್ಣುಗಳಲ್ಲೂ ಕೆಲವು ಹಣ್ಣುಗಳಲ್ಲಿ ಅದನ್ನು ಸಿಗುತ್ತೆ. ವೈಟಮಿನ್ ಡಿ ಸಿಗ್ಬೇಕು ಅಂತಂದ್ರೆ ಮಶ್ರೂಮ್, ಈ ರೀತಿ ವೈಟಮಿನ್ ಡಿ ಸಪರೇಟ್ ಆಗೇನೆ ವಿಡಿಯೋದಲ್ಲಿ ಹೇಳಿದೀನಿ ಯಾವ್ಯಾವ ಒಂದು ಆಹಾರನ ನೀವು ಕೊಡೋದ್ರಿಂದ ಮಕ್ಕಳಿಗೆ ವೈಟಮಿನ್ ಡಿ ಸಿಗುತ್ತೆ ಅಂತ. ದಯವಿಟ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅಂಡ್ ಇನ್ನೊಂದು ಟೆಕ್ನಿಕ್ ಇದೆ, ಅದೇನು ಅದು ಇವಾಗ್ಲೇನೆ ಹೇಳ್ಬಿಡ್ತೀನಿ, ಸುಮ್ಮನೆ ಇನ್ನೊಂದು ವಿಡಿಯೋ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನಿಮ್ಗೆ ಇಲ್ಲ ಅಂದ್ರೆ ಈಗ ನಾನ್ ಯಾಕಪ್ಪ ಅಷ್ಟೊಂದು ಟೆನ್ಷನ್ ತಗೊಂಡಿಲ್ಲ, ಮ್ಯಾಮ್ ನಿಮ್ಗೆ ಟೆನ್ಷನ್ ಆಗಲ್ವಾ, ಅವಿಷ್ಕ ಹಾಲೇ ಕುಡಿತಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನೋ, ಬಿಕಾಸ್ ಶಿ ಇಸ್ ಬ್ರೆಸ್ಟ್ ಫೀಡಿಂಗ್ ಚೈಲ್ಡ್. ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಎದೆ ಹಾಲಲ್ಲಿ ಸಿಗ್ಬೇಕಾಗಿರೋದು ಅವ್ರಿಗೆ ಸಿಗ್ತಾ ಇದೆ. ಅದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನಾನು ಬ್ರೆಸ್ಟ್ ಫೀಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ಮೇಲೆ ಅವ್ರು ಎದೆ ಹಾಲು ಕುಡಿತಿಲ್ಲ ಅಂತಂದ್ರೆ ಐ ವಿಲ್ ಗೋ ಫಾರ್ ಆಲ್ಮಂಡ್ ಮಿಲ್ಕ್. ಆಲ್ಮಂಡ್ ಮಿಲ್ಕ್ ಅಂತಂದ್ರೆ ಬಾದಾಮಿ ಹಾಲು, ಅಂದ್ರೆ ಈಗ ಹೊರಗಡೆ ಸಿಗುತ್ತಲ್ಲ ಆ ಬಾದಾಮಿ ಅಲ್ಲ, ಮನೆಯಲ್ಲೇನೆ ಮಾಡ್ಬೋದು, ಅಥವಾ ಒಳ್ಳೆ ಬ್ರಾಂಡ್ಸ್ ಗಳು ಬಾದಾಮಿ ಹಾಲು ಸಿಗುತ್ತೆ. ಸೊ ಅದನ್ನ ಕೊಡ್ಬೋದು. ಸೋಯಾ ಮಿಲ್ಕ್ ಕೊಡ್ಬೋದು, ಮನೇಲೆ ಮಾಡ್ಬೋದು. ನಾನು ಬೇಕಾದ್ರೆ ರೆಸಿಪಿ ನಿಮಗೆ ಬೇಕು ಅಂತಂದ್ರೆ ಕೇಳಿ, ನಾನು ಅದನ್ನ ತೋರಿಸ್ತೀನಿ. ಮನೇಲೆ ಈಸಿ ಆಗಿ ನೀವು ಆಲ್ಮಂಡ್ ಮಿಲ್ಕ್ ಮಾಡ್ಬೋದು. ಬಟ್ ನಾನು ಇವಾಗ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಅಂತಂದ್ರೆ, ಸೊ ಅವ್ರು ಇವಾಗ ಬ್ರೆಸ್ಟ್ ಮಿಲ್ಕ್ ತಗೋತಿದ್ದಾರೆ. ಎಷ್ಟು ಬೇಕೋ ಕೌ ಮಿಲ್ಕ್ ಇಂಟ್ರೊಡ್ಯೂಸ್ ಮಾಡಬೇಕು. ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಶಿ ಇಸ್ ಆಲ್ಸೋ ಲೈಕ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಿದ್ದಾರೆ. ರಿಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಲೈಕ್ ಇಟ್ ಇಸ್ ನಾಟ್ ಲೈಕ್ ವಿನ್ ಸಿಚುಯೇಷನ್. ನನಗೂ ಬೇಕು, ಅವ್ರು ಕುಡಿಬೇಕು ಅಂತ ನನಗನ್ಸುತ್ತೆ, ಅವ್ರು ಕುಡಿತಿಲ್ಲ. ಇಟ್ಸ್ ಲೈಕ್ ಅ ವಿನ್ ಲೂಸ್ ಸಿಚುಯೇಷನ್ ಆಗಿರೋದ್ರಿಂದ ನಾನು ಅದನ್ನ ಸಬ್ಸ್ಟಿಟ್ಯೂಷನ್ಗೋಸ್ಕರ ಅಂತಂದ್ರೆ ಅದ್ರ ಬದಲುಗೆ ನಾನು ಆಹಾರ, ಪನ್ನೀರ್ ಇರಬಹುದು, ಕಾಳುಗಳು, ಸೊಪ್ಪು, ತರಕಾರಿ, ಈ ರೀತಿಯಾದ ಒಂದು ಸ್ವಿಚ್ ನ ಮಾಡ್ಕೊಂಡಿದ್ದೀನಿ. ಇದನ್ನ ಕೊಡ್ತಿದ್ದೀನಿ.
ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಇರೋದ್ರಿಂದ ನನಗೇನು ಅಷ್ಟು ಟೆನ್ಷನ್ ಇಲ್ಲ. ಓಕೆನಾ, ಇಟ್ಸ್ ಫೈನ್ ಅಂತ ನಾನು ಬ್ರೆಸ್ಟ್ ಮಿಲ್ಕ್ನ ಕೊಡ್ತೀನಿ. ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಮಾಡಿದ್ಮೇಲೆ ಆಲ್ಮಂಡ್ ಮಿಲ್ಕ್, ಸೋಯಾ ಮಿಲ್ಕ್ ನಾನು ಕೊಡ್ತೀನಿ. ಆಲ್ಮಂಡ್ ಮಿಲ್ಕ್ ಲಿಂಕ್ ಬೇಕು ಅಂದರೆ ಲಿಂಕ್ ಅಲ್ಲ, ಅದು ರೆಸಿಪಿ ಬೇಕು ಅಂತಂದರೆ ನನಗೆ ನೀವು ಕಾಮೆಂಟಲ್ಲಿ ಹೇಳಿ ಮಾಡೋಣ. ದಯವಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸ್ಟಾರ್ಟ್ ವಿತ್ ಅ ವೆರಿ ಲೆಸ್ ಕ್ವಾಂಟಿಟಿ ಅಂತಂದರೆ ಒಂದು ಅರ್ಧ ಲೀಟ್ರಿಗೆ 2 ಲೀಟ್ರ್ ನೀರು ಹಾಕಿ ಕೊಡೋದಲ್ಲ. ಇಟ್ ಇಸ್ ನಾಟ್ ಅಬೌಟ್ ದ ಥಿಕ್ನೆಸ್. ಮಕ್ಕಳಿಗೆ ನೀವು ಥಿಕ್ ಇರೋವಂಥದ್ದೇನೆ ಕೊಡಬೇಕು, ಇಲ್ಲ ಅಂತಂದರೆ ಅವ್ರಿಗೂ ಅದು ಕೊಟ್ರು ಒಂದೇ, ಕೊಡದೇ ಇದ್ರು ಒಂದೇ. ಆಮೇಲೆ ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನು ಅಂತಂದ್ರೆ, ಹಾಲ್ಗೆ ಮಗು ಕುಡಿಲಿ ಅಂತ ಅಂದ್ಬಿಟ್ಟು ಸಕ್ಕರೆ ಹಾಕೊಡ್ತಾರೆ. ಎಷ್ಟೊಂದು ಜನ ನಾನು ಎದುರುಗಡೆ ನೋಡಿದ್ದೀನಿ, ತುಂಬಾ ಹತ್ರದವ್ರೆ ಅವ್ರು ನಮಗೆ. ಬಟ್ ನಾವೇನ ಹೇಳಿದ್ರೆ ಅವ್ರಿಗೆಲ್ಲ ಏನು ಕೇಳಲ್ಲ, ನಾನು ಹೇಳಕ್ಕೂ ಹೋಗಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಬೆಲ್ಲ 2 ವರ್ಷದವರೆಗೂ ಅಷ್ಟು ನೀವು ಅಡಿಕ್ಷನ್ ಮಾಡಕ್ ಹೋಗ್ಬಿಡಿ. ಇದುವರೆಗೂ ಅಷ್ಟೇ. ಅದಕ್ಕೆ ನಾನು ಪ್ರತಿದಿನ ಬೆಲ್ಲ ಆಗ್ಲಿ ಯಾವ್ದನ್ನು ಅಡಿಕ್ಷನ್ ಇಲ್ಲ. ನ್ಯೂಟ್ರಿಮಿಕ್ಸು ಕೊಡ್ತೀನಿ, ಅಡಿಕ್ಷನ್ ಇಲ್ಲ. ಯಾವಾಗ್ಲೂ 1 ಸಲ, ಓಕೆನಾ. ಅಂಡ್ ವಾರದಲ್ಲಿ 2 ಸಲ 3 ಸಲ ಕುಡಿತಾರೆ. ಬೆಲ್ಲನೂ ಅಷ್ಟೇ, ಯಾವಾಗ್ಲೂ 1 ಸಲ. ಅದಿದ್ರೇನೆ ಕುಡಿಯೋದು ಅನ್ನೋ ಅಡಿಕ್ಷನ್ ಇಲ್ಲ. ಹಸಿ ಅಂದ್ರೆ ಬರೀ ಹಾಲ್ಗೆ, ಅಕ್ಷರಕಲ್ಪ ಹಾಲ್ಗೆ ಒಂದಿನ ತುಪ್ಪ ಹಾಕೊಡ್ತೀನಿ, ಒಂದೊಂದಿನ ಬರೀ ಹಾಲೇ ಕೊಡ್ತೀನಿ. ಕಂಪ್ಲೀಟ್ಲಿ ಟೇಕ್ಸ್. ಯಾವುದೇ ರೀತಿ ಇದೇ ಬೇಕು ಅಂತೆಲ್ಲ ತಪ್ಪು ಮಾಡಕ್ ಹೋಗ್ಬಿಡಿ. ದಟ್ ಮಗು, ಎಷ್ಟೋ ಜನ ಕೇಳಿದ್ದಾರೆ, ದಟ್ ನನ್ನ ಮಗು ಹಾಲ್ನ ಕುಡಿಯಲ್ಲ, ನಾವೇನಾದ್ರೂ ಜೇನುತುಪ್ಪ ಮಿಕ್ಸ್ ಮಾಡ್ಕೊಡ್ಬೋದಾ? ಆ ರೀತಿ ನೀವು ಏನಂತ ಹೇಳೋದು, ಅದಕ್ಕೇನೋ ಹೇಳ್ತಾರೆ, ಮ್ಯಾನಿಪ್ಯುಲೇಷನ್ ಮಾಡಿ ಕೊಡಕ್ ಹೋಗ್ಬಿಡಿ. ದಟ್ ಇಸ್ ರಿಯಲಿ ರಾಂಗ್. ಭಯ ಪಡಬೇಡಿ, ಕುಡಿತಿಲ್ಲ ಅಂತ. ಮಕ್ಕಳು ತಗೊಳ್ತಾರೆ. ದೇ ಟೇಕ್ಸ್ ದೇರ್ ಓನ್ ಟೈಮ್ ತಗೊಳ್ಳಿ, ಎಲ್ಲಾನು ಚೆನ್ನಾಗಾಗುತ್ತೆ. ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾವ್ಯಾವ ಆಹಾರ ಕೊಡಬೇಕು ಅಂತ ನಾನೇನು ಫಾಲೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ದೆ ಅಲ್ವಾ. ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಕುಡಿತಾರೆ. ದಯವಿಟ್ಟು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. 6 ಮಂತ್ಸ್ ಇಂದಾನೆ ಇವಾಗ WHO ಹೇಳಿರೋದ್ರಿಂದ ಯು ಕ್ಯಾನ್ ಸ್ಟಾರ್ಟ್. ಹಾಗಂತ ಜಾಸ್ತಿ ಬೇಡ, ಸ್ವಲ್ಪನೇ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗತ್ತೆ, ಇಷ್ಟೇನೆ. ಸೊ ಏನು ಹಸು ಹಾಲ್ ಬಗ್ಗೆ ನಾನೆಲ್ಲ ನಿಮಗೆ ಹೇಳಿದ್ದೀನಿ ಅನ್ಸುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಕೆಲವರು ಹಸು ಹಾಲ್ನೇನೆ ಕಂಪ್ಲೀಟ್ ಡಿಪೆಂಡ್ ಮಾಡ್ಬಿಟ್ಟಿರ್ತಾರೆ. ಈಗ ಮಕ್ಳುಗಳು ಅದಕ್ಕೇನೆ ಟ್ರಿಕ್ಕಿ ಆಗ್ಬಿಟ್ಟಿರ್ತಾರೆ. ಊಟ ತಿಂದಿಲ್ಲ ಅಂತಂದ್ರೆ ಅಮ್ಮ ಹಸು ಹಾಲು ಕೊಡ್ತಾರೆ ಅಂತ. ಆ ತಪ್ಪು ಮಾಡಕ್ ಹೋಗ್ಬೇಡಿ. ಅದಿತಿಗೆ ಯಾವ ರೀತಿ ಮಾಡ್ತೀನಿ, ಬೇಗ ಇದ್ರೆ ಬೆಳಗ್ಗೆ ಹಾಲು ಇರುತ್ತೆ, ಇಲ್ಲ ಅಂತಂದ್ರೆ 11 ಗಂಟೆಗೆ ಸ್ನಾಕ್ಗೆ ಹಾಲು ಕೊಟ್ಟಿರ್ತೀನಿ. ಯಾಕಂತಂದ್ರೆ ಹಾಲು ಮಕ್ಕಳು ಜಾಸ್ತಿ ಕುಡಿಯೋದ್ರಿಂದ ಫಿಲ್ ಆಗಿರುತ್ತೆ. ಹಾಲು ಪ್ರೋಟೀನ್ ಆಗಿರೋದ್ರಿಂದ ಸ್ವಲ್ಪ ಡೈಜೆಷನ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಇದರಿಂದ ಮಕ್ಕಳಿಗೆ ಹೊಟ್ಟೆ ಹಶ್ವಾಗಲ್ಲ, ಸರಿಯಾಗಿ ಊಟ ಮಾಡಲ್ಲ. ಅಂಡ್ ಅತಿಯಾಗಿ ಹಾಲು ಕೊಟ್ಟ ಕೆಲವರು ನಾನು ಕನ್ಸಲ್ಟೇಷನ್ಸ್ ಅಲ್ಲಿ ಕೇಳಿದ್ದೀನಿ, ಅರ್ಧ ಲೀಟ್ರಿಂದ 3/4 ಲೀಟರ್ಗೆ ಪರ್ ಡೇ ಕೊಡ್ತಾರಂತೆ ಮಕ್ಕಳಿಗೆ. ಬಿಕಾಸ್ ಮಕ್ಕಳು ಊಟ ಮಾಡಲ್ಲ, ಅಟ್ಲೀಸ್ಟ್ ಹಾಲಾದ್ರೂ ಕುಡೀಲಿ ಅಂತ. ಜಾಸ್ತಿ ಹಾಲು ಕೊಡೋದ್ರಿಂದ ಮಕ್ಕಳಿಗೆ ಅನಿಮಿಯಾ ಆಗುತ್ತೆ, ಐರನ್ ಕಂಟೆಂಟ್ ಜಾಸ್ತಿ ಮಕ್ಕಳಿಗೆ ಸೇರೋದಿಲ್ಲ. ಅದೆಲ್ಲ ದಯವಿಟ್ಟು ತೊಂದರೆನೆ, ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ. ಸೊ ಇಟ್ಸ್ ಕಂಪ್ಲೀಟ್ಲಿ ನೀವು ಅಂದ್ರೆ ಏನಂತ ಹೇಳೋದು, ಎಷ್ಟು ಹಾಲು ಕೊಡ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಮ್ಯಾಟರ್ ಆಗುತ್ತೆ. ಸ್ವಲ್ಪನೇ ಕೊಡಿ, ಹಾಗಂತ ಊಟ ಮಾಡಿಲ್ಲ ಅಂತ ಹಾಲೆಲ್ಲ ಕೊಡಕ್ ಹೋಗ್ಬೇಡಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ನೋ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಹಸು ಹಾಲ್ ಬಗ್ಗೆ. ಸೊ ಗಬ್ಬು ಈ ಕಡೆ ಬಂದ್ರು ಅಂತ ಫಿನಿಶ್ ಮಾಡ್ತೀನಿ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.